Hi, I am Dr. B.R. Annasagar, Associate Professor in Economics, Government First Grade College, SIDAM. Today, I am going to deliver a lecture on the limitations of microeconomics. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದ ಇತಿಮಿತಿಗಳನ್ನು ಕುರಿತು ಉಪನ್ಯಾಸ ನೀಡಲು ತಮ್ಮೆದುರಿಗೆ ಇದ್ದೇನೆ. Dear students, we know microeconomics is mostly concerned with the study of micro units of an economy. It studies the functioning of micro aspects of an economy, like the functioning of a firm or determination of price of a commodity or income of an individual, consumption of an individual, expenditure of an individual, savings of an individual. This is how we study in microeconomics smaller economic units. By studying the smaller economic units, we can understand the functioning or operation of a complex economic system. How the economic system is functioning is being understood by studying microeconomics. Not only that, microeconomics helps in understanding how the prices of goods, how the remunerations of the factors of production are determined, or how the tax rates are determined, how in the international market exchange rates are determined, or how economic models are built, or how linear programming technique is used to understand the maximization principle of a firm. This is how microeconomics helps in the study of various units of an economy, and this enables us to understand in clear way the functioning of an economy. In spite of all these benefits, in spite of all these advantages, microeconomics has its own disadvantages or its own drawbacks or its own limitations. ವಿದ್ಯಾರ್ಥಿಗಳೇ, ಸೂಕ್ಷ್ಮ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯ ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ ಎನ್ನುವುದು ನಮಗೆ ಗೊತ್ತಿರುವಂಥ ವಿಷಯ. ಒಂದು ಉದ್ದಿಮೆ ಸಂಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಒಬ್ಬರ ಆದಾಯ ಹೇಗೆ ನಿರ್ಧಾರ ಆಗುತ್ತದೆ, ಒಂದು ಉತ್ಪಾದನಾ ಘಟಕದ ಪ್ರತಿಫಲ ಹೇಗೆ ನಿರ್ಧಾರ ಆಗುತ್ತದೆ, ಅಥವಾ ಒಬ್ಬರ ಅನುಭೋಗ, ಒಬ್ಬರ ಉಳಿತಾಯ, ಒಬ್ಬರ ವೆಚ್ಚ, ಈ ರೀತಿ ಅರ್ಥವ್ಯವಸ್ಥೆಯಲ್ಲಿರುವಂಥ ಸಣ್ಣ ಸಣ್ಣ ಆರ್ಥಿಕ ಏಜೆಂಟರ ಕಾರ್ಯನಿರ್ವಹಣೆಯ ಕುರಿತು, ಕಾರ್ಯಾಚರಣೆಯ ಕುರಿತು ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದ ಮೂಲಕ ತಿಳಿದು ಬರುತ್ತದೆ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಸಣ್ಣ ಸಣ್ಣ ಆರ್ಥಿಕ ಘಟಕಗಳನ್ನು, ಭಾಗಗಳನ್ನು ಕುರಿತು ಅಧ್ಯಯನ ಮಾಡೋದರಿಂದ ನಮಗೆ ಅರ್ಥವ್ಯವಸ್ಥೆಯ ಕಾರ್ಯನಿರ್ವಹಣೆ ಕುರಿತು, ಯಾವ ರೀತಿಯಾಗಿ ಶರೀರದಲ್ಲಿರುವಂಥ ಜೀವಕೋಶಗಳು ಸರಿಯಾಗಿ ಕಾರ್ಯನಿರ್ವಹಿಸಿದರೆ ಇಡೀ ಶರೀರ, ದೇಹ ಯಾವುದೇ ರೋಗದಿಂದ ನರಳುವುದಿಲ್ಲ ಎನ್ನುತ್ತೇವೆಯೋ, ಅದೇ ರೀತಿಯಾಗಿ ಅರ್ಥವ್ಯವಸ್ಥೆಯಲ್ಲಿರುವಂಥ ಸಣ್ಣ ಸಣ್ಣ ಘಟಕಗಳು, ಸಣ್ಣ ಸಣ್ಣ ಭಾಗಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಿದರೆ ಅರ್ಥವ್ಯವಸ್ಥೆ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತದೆ ಎಂದು ಹೇಳಲು ಸಾಧ್ಯವಾಗುತ್ತದೆ. ಅಂದರೆ ಈ ರೀತಿಯಾಗಿ ಸಣ್ಣ ಸಣ್ಣ ಘಟಕಗಳ ಕಾರ್ಯನಿರ್ವಹಣೆ ತಿಳಿದುಕೊಳ್ಳುವುದರ ಜೊತೆಗೆ ಅರ್ಥವ್ಯವಸ್ಥೆಯಲ್ಲಿ ನಾವು ಮುಖ್ಯವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದಿಂದ ಸರಕು ಸೇವೆಗಳ ಬೆಲೆಗಳು ಹೇಗೆ ನಿರ್ಧಾರ ಆಗುತ್ತವೆ, ಉತ್ಪಾದನಾ ಘಟಕಗಳ ಬೆಲೆಗಳು ಹೇಗೆ ನಿರ್ಧಾರ ಆಗುತ್ತದೆ, ಅದೇ ರೀತಿಯಾಗಿ ಸರಕು ಸೇವೆಗಳ ಮೇಲೆ ತೆರಿಗೆಗಳನ್ನು ಹಣಕಾಸು ಮಂತ್ರಿ ಹೇಗೆ ವಿಧಿಸಬೇಕಾಗುತ್ತದೆ, ಅದೇ ರೀತಿ ಆರ್ಥಿಕ ಮಾದರಿಗಳನ್ನು ಹೇಗೆ ರೂಪಿಸಲಾಗುತ್ತದೆ, ಕಲ್ಯಾಣ ಅರ್ಥಶಾಸ್ತ್ರದಲ್ಲಿ ಹೇಗೆ
ವೈಯಕ್ತಿಕ ಕಲ್ಯಾಣ ಮತ್ತು ಸಮಾಜದ ಕಲ್ಯಾಣವನ್ನು ಸಂಪನ್ಮೂಲಗಳ ದಕ್ಷ ಬಳಕೆಯ ಮೂಲಕ, ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಬೇರೆ ಬೇರೆ ಉತ್ಪಾದನೆಗಾಗಿ ವಿನಿಯೋಗ ಮಾಡೋದ್ರ ಮೂಲಕ, ಅಥವಾ ಉತ್ಪಾದಿಸಿದ ಸರಕುಗಳನ್ನು ಅನುಭೋಗಕ್ಕಾಗಿ ಸಮರ್ಪಕ ರೀತಿಯಲ್ಲಿ ವಿತರಣೆ ಮಾಡೋದ್ರ ಮೂಲಕ ಹೇಗೆ ಯೋಗಕ್ಷೇಮವನ್ನು ಸಾಧಿಸಬೇಕು ಅನ್ನೋದನ್ನು, ಈ ರೀತಿ ಬೇರೆ ಬೇರೆ ಅಂಶಗಳಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಮಹತ್ವದ ಸ್ಥಾನವನ್ನು ಪಡೆದಿದೆ. ಆದರೆ ಇದು ಹಲವು ದೋಷಗಳಿಂದ, ಹಲವು ಇತಿಮಿತಿಗಳಿಂದ ನರಳುತ್ತಿರುವುದನ್ನು ನಾವು ಕಾಣುತ್ತೇವೆ. ದೋಷಗಳನ್ನು ಹೊರತಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಇಲ್ಲ. ಅದು ಯಾವ್ಯಾವ ರೀತಿಯ ದೋಷಗಳಿಂದ ಕೂಡಿದೆ ಎನ್ನುವುದನ್ನು ನಾವು ನೋಡೋಣ. ಮೈಕ್ರೋ ಎಕನಾಮಿಕ್ಸ್ ಹ್ಯಾಸ್ ಇಟ್ಸ್ ಓನ್ ಡ್ರಾಬ್ಯಾಕ್ಸ್. Particularly the first limitation of the study of microeconomics is unrealistic assumptions. Unrealistic assumptions. For the study of microeconomics, we use various assumptions while formulating different principles, different laws. These assumptions does not exist in the real world. Assumptions like existence of perfect computation, assumptions like existence of perfect computation, assumption of existence of full employment, or assumption of free trade between the nations, these are not existing in the real world. In the real world, we find only imperfect computation. Imperfect computation is the reality. Unemployment and underemployment are the realities. Since microeconomics assumes perfect computation and full employment and free trade policies which are not real, they do not exist in the real world. ಸೂಕ್ಷ್ಮ ಅರ್ಥಶಾಸ್ತ್ರ ಮುಖ್ಯವಾಗಿ ತನ್ನ ಸಿದ್ಧಾಂತಗಳನ್ನು, ನಿಯಮಗಳನ್ನು, ತತ್ವಗಳನ್ನು ಮಂಡನೆ ಮಾಡುವಾಗ ಹಲವಾರು ಊಹೆಗಳನ್ನು ಮಾಡಿಕೊಳ್ಳುತ್ತದೆ. ಆ ಊಹೆಗಳಲ್ಲಿ ಮುಖ್ಯವಾಗಿ ಪರಿಪೂರ್ಣ ಪೈಪೋಟಿ ಅಸ್ತಿತ್ವದಲ್ಲಿದೆ ಎನ್ನುವುದನ್ನು, ಪೂರ್ಣೋದ್ಯೋಗ ಸ್ಥಿತಿ ಅಸ್ತಿತ್ವದಲ್ಲಿದೆ ಎನ್ನುವುದನ್ನು, ಅಥವಾ ರಾಷ್ಟ್ರಗಳ ನಡುವೆ ಮುಕ್ತ ವ್ಯಾಪಾರ ನೀತಿ ಇದೆ ಎನ್ನುವುದನ್ನು ನಾವು ಊಹಿಸಿಕೊಳ್ಳುತ್ತೇವೆ. ಆದರೆ ವಾಸ್ತವಿಕ ಜಗತ್ತಿನಲ್ಲಿ ಇವು ಯಾವುವೂ ಸಹ ಕಂಡು ಬರುವುದಿಲ್ಲ ಎನ್ನುವುದು ಸತ್ಯವಾಗಿರುವಂಥದ್ದು. ಆದ್ದರಿಂದ ಮೊದಲನೇ ಸಮಸ್ಯೆ, ಮೊದಲನೇ ಇತಿಮಿತಿ ಸೂಕ್ಷ್ಮ ಅರ್ಥಶಾಸ್ತ್ರದ್ದು ಅವಾಸ್ತವಿಕ ಕಲ್ಪನೆಗಳನ್ನು ಆಧರಿಸಿರುವಂಥದ್ದು. ಈ ರೀತಿ ಅವಾಸ್ತವಿಕ ಕಲ್ಪನೆಗಳ ಮೇಲೆ ನಿಂತಿರುವಂಥ ಸೂಕ್ಷ್ಮ ಅರ್ಥಶಾಸ್ತ್ರ ಸರಿಯಾದ ವಾಸ್ತವಿಕವಾದ ವೈಜ್ಞಾನಿಕವಾದ ತಿಳುವಳಿಕೆಯನ್ನು ನೀಡುವುದಿಲ್ಲ ಎನ್ನುವಂಥ ರೀತಿಯಲ್ಲಿ ಹಲವು ವಿಮರ್ಶಕರು ಟೀಕಿಸುತ್ತಾರೆ. ಅದೇ ರೀತಿ ಎರಡನೇ ಪ್ರಮುಖ ಸಮಸ್ಯೆ ಅಥವಾ ಪ್ರಮುಖ ಇತಿಮಿತಿ ಸೂಕ್ಷ್ಮ ಅರ್ಥಶಾಸ್ತ್ರದ್ದು ಎಂದರೆ ದಾರಿ ತಪ್ಪಿಸುವಂಥ ಸಾಧ್ಯತೆ ಇದೆ. ಸೂಕ್ಷ್ಮ ಅರ್ಥಶಾಸ್ತ್ರ ದಾರಿ ತಪ್ಪಿಸುವಂಥ ಸಾಧ್ಯತೆ ಇದೆ. ಏಕೆಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಸಣ್ಣ ಸಣ್ಣ ಆರ್ಥಿಕ ಘಟಕಗಳನ್ನು ಕುರಿತು ಅಧ್ಯಯನ ಮಾಡೋದರಿಂದ ಸಣ್ಣ ಸಣ್ಣ ಘಟಕಗಳಿಗೆ ಅನ್ವಯಿಸುವಂಥ ತತ್ವಗಳನ್ನು ಎಲ್ಲರಿಗೂ ಅನ್ವಯಿಸಲು ಸಾಧ್ಯ ಆಗೋದಿಲ್ಲ. ಒಬ್ಬರಿಗೆ ಸತ್ಯ ಆಗಿರುವಂಥದ್ದು ಎಲ್ಲರಿಗೆ ಸತ್ಯ ಆಗಿರದೇ ಇರಬಹುದು, ಅಸತ್ಯ ಆಗಿರಬಹುದು, ಸುಳ್ಳಾಗಿರಬಹುದು. ಅಂದರೆ ಒಬ್ಬರಿಗೆ ಅನ್ವಯಿಸುವಂಥದ್ದನ್ನು ಎಲ್ಲರಿಗೆ ಅನ್ವಯಿಸಲು ಸಾಧ್ಯವಿಲ್ಲ. ಒಬ್ಬರ ದೃಷ್ಟಿಯಿಂದ ಸರಿ ಎನಿಸಿರುವಂಥದ್ದು ಅಂದರೆ ಸಣ್ಣ ಘಟಕಗಳ ರೂಪದಲ್ಲಿ ಸರಿ ಎನಿಸಿರುವಂಥದ್ದು, ಒಂದು ಉದ್ಯಮ ಸಂಸ್ಥೆಗೆ ಸರಿ ಎನಿಸಿರುವಂಥದ್ದು ಎಲ್ಲರಿಗೆ ಸರಿ ಎಂದು ಹೇಳಲು ಸಾಧ್ಯ ಇಲ್ಲ. ಉದಾಹರಣೆಗಾಗಿ ಒಂದು ಉದ್ಯಮ ಸಂಸ್ಥೆ ಲಾಭದ ಪ್ರಮಾಣವನ್ನು ಹೆಚ್ಚಿಸುವುದಕ್ಕಾಗಿ ಕಾರ್ಮಿಕರಿಗೆ ಕೊಡುತ್ತಿರುವಂಥ ಕೂಲಿಯನ್ನು ಕಡಿಮೆ ಮಾಡಿದರೆ, ಒಂದು ಉದ್ಯಮ ಸಂಸ್ಥೆ ಕೂಲಿಯನ್ನು ಕಡಿಮೆ ಮಾಡಿದರೆ ಅದರ ಲಾಭದ ಯಾಕಂದರೆ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತದೆ. ಉತ್ಪಾದನಾ ವೆಚ್ಚ ಕಡಿಮೆ ಆಗೋದ್ರಿಂದ ಅದು ಹೆಚ್ಚಿನ ಪ್ರಮಾಣದ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆದರೆ ಎಲ್ಲ ಉದ್ಯಮ ಸಂಸ್ಥೆಗಳು ಈ ರೀತಿಯ ಕೂಲಿ ಕತ್ತರಿ ನೀತಿಯನ್ನು ಅನುಸರಿಸಿದರೆ ಇಡೀ ಅರ್ಥವ್ಯವಸ್ಥೆ ಸ್ಥಗಿತತೆಗೆ ಬರುತ್ತದೆ. ಏಕೆಂದರೆ ಎಲ್ಲರ ಕೂಲಿಕಾರರಿಗೆ, ಕಾರ್ಮಿಕರಿಗೆ
ಕೂಲಿ ಒಂದು ವೇತನವೂ ಹೌದು, ಆದಾಯವೂ ಹೌದು. ಆದಾಯ ಕಡಿಮೆಯಾದಂತೆ ಅವರ ವೆಚ್ಚದ ಪ್ರಮಾಣವೂ ಕಡಿಮೆಯಾಗುತ್ತದೆ. ವೆಚ್ಚದ ಪ್ರಮಾಣ ಕಡಿಮೆ ಆಯಿತು ಎಂದರೆ ಸರಕು ಸೇವೆಗಳ ಮಾರಾಟದ ಪ್ರಮಾಣ ಕಡಿಮೆಯಾಗಿದೆ. ಮಾರಾಟದ ಪ್ರಮಾಣ ಕಡಿಮೆಯಾಗಿದೆ ಅಂತಂದಾಗ ಉದ್ಯಮದ ಸಂಸ್ಥೆ ಲಾಭ ಕಡಿಮೆ ಆಗುತ್ತದೆ. ಅಂದರೆ ಒಬ್ಬರ ದೃಷ್ಟಿಯಲ್ಲಿ ಸರಿಯಾಗಿರುವಂಥದ್ದು ಒಬ್ಬರಿಗೆ ಅನ್ವಯಿಸುವಂಥದ್ದನ್ನು ನಾವು ಎಲ್ಲರಿಗೆ ಅನ್ವಯಿಸಿದರೆ ಅದು ದಾರಿ ತಪ್ಪಿಸುವಂಥ ಸಾಧ್ಯತೆ ಇದೆ. ತಪ್ಪು ನಿರ್ಣಯಗಳು ಏರ್ಪಡುವಂಥ ಸಾಧ್ಯತೆ ಇದೆ. ಆದ್ದರಿಂದ ಒಬ್ಬರಿಗೆ ಅನ್ವಯಿಸುವಂಥದ್ದನ್ನು ನಾವು ಎಲ್ಲರಿಗೆ ಅನ್ವಯಿಸಲಿಕ್ಕೆ ಸಾಧ್ಯ ಇಲ್ಲ. ದ ಸೆಕೆಂಡ್ ಡ್ರಾಬ್ಯಾಕ್ ಆಫ್ ದಿ ಸ್ಟಡಿ ಆಫ್ ಮೈಕ್ರೋ ಎಕನಾಮಿಕ್ಸ್ ಈಸ್ it can lead, it is a misleading, sometimes it can lead to misleading situation. That means since microeconomics is applicable to smaller economic units, or it studies about smaller economic units, if this is the case, that means it formulates principles, laws, theories, dogmas relating to small economic units or smaller economic cells of the economic organism. Whatever principles that are applicable to individual may not be applicable to the group or whole or for all. What is real to an individual may not be or may be unreal, false to the group, to the whole, to all. That is why sometimes the microeconomics may lead to misleading conclusions can be drawn, or it may bring havoc, problems in the system. Suppose if a particular firm adopts wage cut policy in order to reduce cost of production, if it wants to pay less to the workers, it may lead to a catastrophic situation. If an individual firm adopts this policy, it's okay. If all the firms or all the units in the economy adopt this policy, this will be a catastrophic situation. This will lead to a number of problems, because if all the firms in the industry adopt this policy and cut their wages of the workers, the incomes of the workers will decrease. As a result of decrease in incomes of the workers, their demand for the goods decreases. As a result of the decrease in the demand for the goods, it will lead to decrease in the sales of the industry or the firm. This decrease in the sales will lead to fall in the profits. The intention of the firm will not be achieved while all the firms adopt this kind of policy, because wages on the one side they are the cost for the producers, on the other side they are the incomes for the workers. That's why this is one of the important lacunae, important problem of microeconomics. And the third problem is, the third lacunae, third drawback is it will not give clear picture. It will not give clear picture. That means since microeconomics studies about smaller economic units, it can give the complete picture of a firm, of an individual, but it will not give any picture, any clear idea of the whole system, whole economy. That's why what is true, what we can do, what we know from the individual point of view, the microeconomics will not give whole picture of the economy, how the
whole economies, entire economy is functioning is not understood, not studied in microeconomics. ಸೂಕ್ಷ್ಮ ಅರ್ಥಶಾಸ್ತ್ರ ಸಂಪೂರ್ಣ ಚಿತ್ರ, ಅರ್ಥವ್ಯವಸ್ಥೆಯ ಸಂಪೂರ್ಣ ಚಿತ್ರವನ್ನು ನೀಡುವುದಿಲ್ಲ. ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗಶಃ ಪಾರ್ಶ್ವ ವಿಶ್ಲೇಷಣೆಯನ್ನು ಮಾಡೋದರಿಂದ, ಭಾಗಗಳನ್ನು ಕುರಿತು ಅಧ್ಯಯನ ಮಾಡೋದರಿಂದ ಒಂದು ಭಾಗದ ಚಿತ್ರವನ್ನು ಕೊಡುತ್ತದೆ ಹೊರತಾಗಿ, ಭಾಗದ ಕುರಿತು ಸ್ಪಷ್ಟ ವಿವರಣೆಯನ್ನು ಕೊಡುತ್ತದೆ ಹೊರತಾಗಿ ಇಡೀ ಅರ್ಥವ್ಯವಸ್ಥೆಯ ಮಾಹಿತಿಯನ್ನು ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ನೀಡುವುದಿಲ್ಲ. ಸೂಕ್ಷ್ಮ ಅರ್ಥಶಾಸ್ತ್ರ ಸಂಪೂರ್ಣ ವಿವರಣೆ, ಸೂಕ್ಷ್ಮ ಅರ್ಥಶಾಸ್ತ್ರ ಕೇವಲ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನ ಮಾಡೋದರಿಂದ ನಮಗೆ ಇಡೀ ಅರ್ಥವ್ಯವಸ್ಥೆಯ ಕಾರ್ಯಾಚರಣೆ ಗೊತ್ತಾಗೋದಿಲ್ಲ. ಇಡೀ ಅರ್ಥವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನ ನಮಗೆ ಇಡೀ ಅರ್ಥವ್ಯವಸ್ಥೆಯ ಚಿತ್ರಣ ಕೊಡುವುದಿಲ್ಲ. ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದಿಂದ ನಮಗೆ ಅರ್ಥವ್ಯವಸ್ಥೆಯ ಸಣ್ಣ ಸಣ್ಣ ಭಾಗಗಳನ್ನು ವಿವರಿಸುತ್ತದೆ ಹೊರತಾಗಿ ಅದು ಅರ್ಥವ್ಯವಸ್ಥೆ ಸಂಪೂರ್ಣ ಚಿತ್ರಣವನ್ನು ಕೊಡುವುದಿಲ್ಲ. ಅದೇ ರೀತಿಯಾಗಿ ಮತ್ತೊಂದು ಪ್ರಮುಖ ದೋಷ ಸೂಕ್ಷ್ಮ ಅರ್ಥಶಾಸ್ತ್ರದ್ದು ಏನು ಎಂದರೆ, ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಯು ಬಹಳ ಕಿರಿದಾಗಿರುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದಿಂದ ನಮಗೆ ಸಂಪೂರ್ಣ ಚಿತ್ರಣ ನೀಡುವುದಿಲ್ಲ. ಸೂಕ್ಷ್ಮ ಅರ್ಥಶಾಸ್ತ್ರ ಮೈಕ್ರೋ ಎಕನಾಮಿಕ್ಸ್ ಹ್ಯಾಸ್ ಲಿಮಿಟೆಡ್ ಸ್ಕೋಪ್. ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಭಾಳ ಕಿರಿದಾಗಿದೆ, ಸಣ್ಣದಾಗಿದೆ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿರುವಂಥ ಸಾಕಷ್ಟು ವಿಷಯಗಳನ್ನು ಪರಿಗಣಿಸುವುದಿಲ್ಲ, ಸಾಕಷ್ಟು ವಿಷಯಗಳನ್ನು ಹೊರಗಡೆ ಇಟ್ಟಿದೆ. ಅದು ಅಲ್ಲಿ ನಾವು ಸಾರ್ವಜನಿಕ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದಿಲ್ಲ, ಪೂರ್ಣವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರವಾಗಲಿ ಅಧ್ಯಯನ ಮಾಡೋದಿಲ್ಲ, ಅಭಿವೃದ್ಧಿ ಅರ್ಥಶಾಸ್ತ್ರವನ್ನಾಗಲಿ ಅಧ್ಯಯನ ಮಾಡೋದಿಲ್ಲ. ಈ ಒಂದು ದೇಶದ ಉದ್ಯೋಗ ಮತ್ತು ಉತ್ಪಾದನೆ ಪ್ರಮಾಣ ಹೇಗೆ ನಿರ್ಧಾರ ಆಗುತ್ತದೆ ಅನ್ನೋದು ಸಹ ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ತಿಳಿಸಿಕೊಡುವುದಿಲ್ಲ. ಅದೇ ರೀತಿಯಾಗಿ ವ್ಯಾಪಾರ ಚಕ್ರಗಳು ಹೇಗೆ ಸಂಭವಿಸುತ್ತವೆ ಅಥವಾ ಅತಿಪ್ರಸರಣದಂಥ ಪರಿಸ್ಥಿತಿಗಳು ಹೇಗೆ ನಿರ್ಮಾಣ ಆಗುತ್ತೋ, ಆರ್ಥಿಕ ಏರುಪೇರುಗಳು ಹೇಗೆ ಸಂಭವಿಸುತ್ತವೆ ಅನ್ನೋದನ್ನು ಸಹ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ತಿಳಿದುಕೊಳ್ಳೋದಿಲ್ಲ. ಮೈಕ್ರೋ ಎಕನಾಮಿಕ್ಸ್ ಆಸ್ ಲಿಮಿಟೆಡ್ ಇನ್ ಸ್ಕೋಪ್. ಇಟ್ ಡಸ್ ನಾಟ್ ಕವರ್ ಆಲ್ ದಿ ಏರಿಯಾಸ್ ಆಫ್ ಎಕನಾಮಿಕ್ಸ್. ಸಿನ್ಸ್ economics is growing at a higher speed, microeconomics does not cover all the areas of economics. In microeconomics, we won't study public economics. We won't take up the international trade. We won't take up development economics, or we won't study employment and output determination or national income determination. These are all macro aspects. When we study macro aspects, then only a little bit of picture of functioning of an economy can be understood. But microeconomics does not give complete picture of the functioning of the economy. ಸೂಕ್ಷ್ಮ ಅರ್ಥಶಾಸ್ತ್ರ ಏನಿದೆ ಭಾಳ ಕಿರಿದಾದಂಥ ಸಣ್ಣದಾಗಿರುವಂಥ ವ್ಯಾಪ್ತಿಯನ್ನು ಹೊಂದಿದೆ. ಅದು ಕೇವಲ ಸರಕು ಸೇವೆಗಳ ಬೆಲೆ ನಿರ್ಧಾರ ಮತ್ತು ಘಟಕಗಳ ಬೆಲೆ ನಿರ್ಧಾರಕ್ಕೆ ಮಾತ್ರ ಸಂಬಂಧಿಸಿದೆ. ಅರ್ಥಶಾಸ್ತ್ರದಲ್ಲಿ ಬರುವಂಥ ಹಲವಾರು ವಿಷಯಗಳು ಸೂಕ್ಷ್ಮ ಅರ್ಥಶಾಸ್ತ್ರದ ಹೊರಗಡೆಯೇ ಇವೆ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಸಾರ್ವಜನಿಕ ಹಣಕಾಸಾಗಲಿ, ಅಂತಾರಾಷ್ಟ್ರೀಯ ವ್ಯಾಪಾರ ಆಗಲಿ, ಅಥವಾ ಆರ್ಥಿಕ ಏರುಪೇರುಗಳಾಗಲಿ, ವ್ಯಾಪಾರ ಚಕ್ರಗಳಾಗಲಿ, ಅಥವಾ ಉದ್ಯೋಗ ಮತ್ತು ನಿರುದ್ಯೋಗ ಸಮಸ್ಯೆಗಳಾಗಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ತೆಕ್ಕೆಗೆ ಬರುವುದೇ ಇಲ್ಲ. ಈ ರೀತಿಯಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಹಲವಾರು ದೋಷಗಳಿಂದ ಕೂಡಿರುವುದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಜೆ ಕೆ ಗಲ್ಬ್ರತ್ ಅವರು ಏನಂತಾರೆ, ಬಯಕೆಗಳು ಉತ್ಪಾದನೆಗೆ ಮೂಲ ಅಲ್ಲ, ಉತ್ಪಾದನೆಯೂ ಸಹ ಬಯಕೆಗಳನ್ನು ಸೃಷ್ಟಿಸುತ್ತದೆ. ಅಂದರೆ ಎರಡೂ ಸಂಬಂಧ ಇವೆ. not only wants generate output or production too determines the demand. That means supply alone
ಕ್ರಿಯೇಟ್ಸ್ ಡಿಮಾಂಡ್. ದಟ್ಸ್ ವಾಟ್ ಜೆ.ಕೆ. ಗಾಲ್ಬ್ರೆತ್ ಸೇಸ್. ಅಂದರೆ ಪೂರೈಕೆಯು ವಸ್ತುಗಳನ್ನು ಪೂರೈಸಿದರೆ ಏನಾಗ್ತದೆ, ಅದು ಬಯಕೆಗಳನ್ನು ಹೆಚ್ಚಿಸುತ್ತದೆ, ಬಯಕೆಗಳನ್ನು ಸೃಷ್ಟಿಸಿಕೊಳ್ಳುತ್ತದೆ, ತನ್ಮೂಲಕ ಅರ್ಥವ್ಯವಸ್ಥೆ ಮುಂದುವರಿಯುತ್ತದೆ ಅನ್ನುವಂಥ ರೀತಿಯಲ್ಲಿ ಜೆ.ಕೆ. ಗಾಲ್ಬ್ರೆತ್ ಅವರು ಹೇಳ್ತಾರೆ. ಅಂದರೆ ವೈಯಕ್ತಿಕ ಮಟ್ಟದಲ್ಲಿರುವಂಥ ಉತ್ಪಾದನೆ ವೈಯಕ್ತಿಕ ಬಯಕೆಗಳಷ್ಟೇ ಅಲ್ಲ, ಅದು ಸಾಮೂಹಿಕವಾಗಿ ಉತ್ಪಾದನೆಯನ್ನು ಮಾಡೋದರಿಂದಲೂ ಸಹ ಬಯಕೆಗಳ ಮೇಲೆ ಪ್ರಭಾವ ಬೀರುತ್ತದೆ ಎನ್ನುವಂಥ ರೀತಿಯಲ್ಲಿ ಜೆ.ಕೆ. ಗಾಲ್ಬ್ರೆತ್ ಅವರು ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ವಿಮರ್ಶೆ ಮಾಡ್ತಾರೆ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದಿಂದ ಈ ಎಲ್ಲ ಅಂಶಗಳನ್ನು ಪರಿಶೀಲನೆ ಮಾಡಿದಾಗ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನ ಪೂರ್ತಿಯಾದಂಥದ್ದು ಅಲ್ಲ ಅನ್ನುವಂಥ ರೀತಿಯಲ್ಲಿ ತಿಳ್ಕೊಳ್ಬೇಕಾಗಿಲ್ಲ. ಸೂಕ್ಷ್ಮ ಅರ್ಥಶಾಸ್ತ್ರ ಸ್ವಾಭಾವಿಕವಾಗಿಯೇ ತನ್ನ ಇತಿಮಿತಿಗಳನ್ನು ಹೊಂದಿದೆ. ಯಾಕಂದರೆ ಅದು ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುವುದರಿಂದ ಅದು ತನ್ನದೇ ಆದಂಥ ಇತಿಮಿತಿಗಳನ್ನು ಹೊಂದಿದೆ. ಇದಕ್ಕೆ ಪೂರಕವಾಗಿ ಸಮಗ್ರ ಅಧ್ಯಯನ ಅವಶ್ಯ ಇದೆ. ಸಮಗ್ರ ಮತ್ತು ಸೂಕ್ಷ್ಮ ಎರಡೂ ಒಂದಕ್ಕೊಂದು ಪೂರಕ ಆಗಿರೋದರಿಂದ, ಒಂದಕ್ಕೊಂದು ಕೊಡತಗೊಳ್ಳುವಿಕೆ ನಡೆಯೋದರಿಂದ ಅವೆರಡರ ಅಧ್ಯಯನ ಅನಿವಾರ್ಯವಾಗುತ್ತದೆ. ಎರಡನ್ನೂ ಅಧ್ಯಯನ ಮಾಡೋದರಿಂದ ನಾವು ಅರ್ಥಶಾಸ್ತ್ರವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದಂತೆ ಆಗುತ್ತದೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. Dear friends, dear students, microeconomics, even though it has been criticized on various grounds, in spite of all those criticisms, study of microeconomics is very essential, very important. This alone helps in the determination of prices of goods and services, and also factor prices. But mere study of microeconomics is not leads to study of economics. That doesn't mean that if you study only microeconomics, it will not be complete. That's why studying microeconomics and along with macroeconomics, when both are studied, then only study of economics will be completed. Both micro and macro are complementary to each other. There is a mutual existence. They take and give and take. Reciprocity exists between micro and macroeconomics. Study of both alone will lead to a complete understanding of micro economics as such. This is how we say, even though there are difficulties, study of microeconomics is very essential, and then only we can say that we will be understanding economics in full way, or fully we can understand microeconomics. Thank you very much. Thanks a lot.